ನೈಟಿ ಧರಿಸುವ ಹೆಂಗಸರೇ ಎಚ್ಚರ. ಸ್ನೇಹಿತರೆ, ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ಹೆಣ್ಣು ಮಕ್ಕಳು ಲಕ್ಷಣವಾಗಿ ಸೀರೆ ಉಟ್ಟುಕೊಂಡು ಮನೆಯ ಮಹಾಲಕ್ಷ್ಮಿಯ ತರಹ ಕಂಗೊಳಿಸುತ್ತಿರುತ್ತಾರೆ. ಇದು ಅನಾದಿ ಕಾಲದಿಂದಲೂ ಬಂದಂತಹ ಪದ್ಧತಿ. ಆಗಿನ ಕಾಲದ ಹೆಂಗಸರು ಸೀರೆಯನ್ನು ಬಿಟ್ಟು ಬೇರೆ ಯಾವ ವಸ್ತ್ರವೂ ಮೈ ಮೇಲೆ ಹಾಕಿಕೊಳ್ಳುತ್ತಿರಲಿಲ್ಲ. ನೀವು ಗಮನಿಸಿರಬಹುದು. ಆದರೆ ದಿನ ಹೆಂಗಸರು ಸೀರೆ ಉಟ್ಟುಕೊಂಡು ಸ್ಲಿಮ್ ಆಗಿ ಪ್ರತಿ ಸಂದರ್ಭದಲ್ಲಿಯೂ ಅವರು ಅಟ್ರಾಕ್ಟಿವ್ ಆಗಿ ಇರುತ್ತಿದ್ದರು. ಆದರೆ ಈಗಿನ ಪದ್ಧತಿಯೇ ಬೇರೆಯಾಗಿ ರೂಪುಗೊಂಡಿದೆ. ಹೆಂಗಸರು ಸೀರೆ ಉಡುವುದನ್ನೇ ಮರೆತು ಬಿಟ್ಟಿದ್ದಾರೆ. ಬದಲಾದ ಕಾಲಘಟ್ಟದಲ್ಲಿ ಭಾರತೀಯರು ಫಾರಿನ್ ಕಲ್ಚರ್ಗೆ ಮೊರೆ ಹೋಗುತ್ತಿದ್ದಾರೆ. ವಿದೇಶದಲ್ಲಿ ಹೆಂಗಸರು ತುಂಡು ಉಡುಗೆ ತೊಟ್ಟು ದೇಹವನ್ನು ಪ್ರದರ್ಶನ ಮಾಡುತ್ತಿರುತ್ತಾರೆ. ಅಂತಹ ಪದ್ಧತಿಯು ಈಗ ನಮ್ಮ ಭಾರತದಲ್ಲಿಯೂ ಕಾಲಿಟ್ಟಿದೆ. ಆದರೆ ಅದು ನಮ್ಮ ಭಾರತೀಯ ಸಂಸ್ಕೃತಿಗೆ ಸರಿ ಹೋಗುವುದಿಲ್ಲ ಅನ್ನುವುದನ್ನು ನಮ್ಮ ಮಹಿಳೆಯರಿಗೆ ಗೊತ್ತೇ ಇಲ್ಲ. ಹಾಗಾದರೆ ನೈಟಿ ಹಾಕಿಕೊಳ್ಳುವುದರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟು ಅನಾನುಕೂಲತೆಗಳು ಇವೆ ಅನ್ನೋದನ್ನು ಈ ವಿಡಿಯೋದ ಮುಖಾಂತರ ತಿಳಿದುಕೊಳ್ಳೋಣ ಬನ್ನಿ. ಸ್ನೇಹಿತರೆ, ನೈಟಿ ಹಾಕಿಕೊಳ್ಳುವುದು ತಪ್ಪು ಅಂತ ನಾವು ಹೇಳುವುದಿಲ್ಲ. ಬದಲಾಗಿ ನೈಟಿ ಹಾಕಿಕೊಳ್ಳುವುದಕ್ಕೆ ಸಮಯ ಸಂದರ್ಭ ಇರುತ್ತದೆ. ಆ ಸಮಯದಲ್ಲಿ ಮಾತ್ರ ಮಹಿಳೆಯರು ನೈಟಿ ಹಾಕಿಕೊಳ್ಳುವುದನ್ನು ರೂಢಿಸಿಕೊಳ್ಳಬೇಕು. ಬನ್ನಿ, ನೈಟಿ ಹಾಕಿಕೊಳ್ಳುವುದರಿಂದ ಹೆಂಗಸರಿಗೆ ಆಗುವ ತೊಂದರೆಗಳು ಯಾವುವು ಅಂತ ನೋಡೋಣ. 1. ಹೆಂಗಸರು ನೈಟಿ ಎಂಬ ವಸ್ತ್ರವನ್ನು ಮನೆಯಲ್ಲಿರುವಾಗ ಎಲ್ಲ ರೀತಿಯಲ್ಲೂ ಅವರಿಗೆ ಕಂಫರ್ಟಬಲ್ ಆಗುವ ಹಾಗೆ ಧರಿಸುವ ಒಂದು ಉಡುಪು ಆಗಿದೆ. ಸೀರೆ ಉಟ್ಟು ಮನೆಯಲ್ಲಿರುವ ಎಲ್ಲ ಕೆಲಸಗಳನ್ನು ಮಾಡಲು ಆಗುವುದಿಲ್ಲ, ಇದನ್ನು ಒಪ್ಪಿಕೊಳ್ಳಲೇಬೇಕು. ಆದರೆ ನೈಟಿ ಪ್ರತಿದಿನ ಹಾಕುವುದು ಆಗುವುದಿಲ್ಲ. ಹೆಂಗಸರ ದೇಹದ ಆಕೃತಿ ದಪ್ಪವಾಗುತ್ತದೆ. ಇದರಿಂದ ಹೆಂಗಸರು ಬೇಗ ದಪ್ಪವಾಗುತ್ತಾರೆ. ಇದು ನೋಡುಗರಿಗೆ ತುಂಬ ಅಸಹ್ಯವಾಗಿ ಕಾಣಿಸುತ್ತದೆ. 2. ಹೆಂಗಸರು ಸೀರೆ ಉಡಬೇಕಾದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಕಟ್ಟುನಿಟ್ಟಾದ ನಿಯಮಗಳಿವೆ. ಮೊದಲು ಲಂಗವನ್ನು ಸೊಂಟಕ್ಕೆ ಗಟ್ಟಿಯಾಗಿ ಕಟ್ಟಿಕೊಳ್ಳಬೇಕು. ನಂತರ ಬಿಗಿಯಾದ ಬ್ಲೌಸ್ ಹಾಕಿಕೊಳ್ಳಬೇಕು. ಅದರ ಒಳಗಡೆ ಮತ್ತೊಂದು ಒಳ ಉಡುಪನ್ನು ಹಾಕಬೇಕು. ನಂತರ ಸೀರೆಯನ್ನು ಟೈಟಾಗಿ ಸುತ್ತಿಕೊಂಡು ಸೆರಗನ್ನು ಹಾಕಿಕೊಳ್ಳಬೇಕು. ಇದೆಲ್ಲದರ ಪರಿಣಾಮವೇ ಮಹಿಳೆಯರ ದೇಹ ಫುಲ್ ಟೈಟ್ ಆ್ಯಂಡ್ ಸ್ಲಿಮ್ ಆಗಿ ಕಾಣಿಸುತ್ತದೆ. ಆದರೆ ನೈಟಿ ಹಾಗಲ್ಲ. ನೈಟಿ ಹಾಕಿಕೊಳ್ಳಬೇಕು ಅಂದರೆ ನೈಟಿ ಆಕಾರ ಫುಲ್ ಲೂಸ್ ಆಗಿರುತ್ತದೆ. ಇದರಿಂದ ಮಹಿಳೆಯರ ದೇಹಕ್ಕೆ ಅದು ತುಂಬ ಲೂಸ್ ಫೀಲ್ ಕೊಟ್ಟರೂ ಕೂಡ ಅವರ ದೇಹದ ಆಕಾರ ದೊಡ್ಡದಾಗುತ್ತಾ ಹೋಗುತ್ತದೆ. ನೈಟಿಗೆ ಸೈಜ್ಗೆ ಯಾವುದೇ ನಿರ್ಬಂಧ ಇಲ್ಲದೆ ಇರುವುದರಿಂದ ದೇಹದ ಆಕೃತಿ ಬದಲಾಗತೊಡಗುತ್ತದೆ. ಇದರಿಂದ ಮಹಿಳೆಯರು ದಿನ ದಪ್ಪವಾಗುತ್ತಾ ಹೋಗುತ್ತಾರೆ. ಈ ಸಮಸ್ಯೆಯಿಂದ ಮಹಿಳೆಯರು ಅಸಹ್ಯವಾಗಿ ಕಾಣಿಸುತ್ತಾರೆ. 3. ಮೊದಲೆಲ್ಲ ಸೀರೆ ಉಟ್ಟುಕೊಂಡ ಮಹಿಳೆಯರು ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದರು. ಅದು ನಮ್ಮ ಸನಾತನ ಸಂಪ್ರದಾಯವಾಗಿದ್ದರಿಂದ ನಮ್ಮ ಹೆಂಗಸರು ಸೀರೆ ಬಿಟ್ಟು ಬೇರೆ ಯಾವ ಉಡುಪನ್ನು ಧರಿಸುತ್ತಿರಲಿಲ್ಲ. ಆದರೆ ಈಗಿರುವ ಬದಲಾದ ಪರಿಸ್ಥಿತಿಯಲ್ಲಿ ನೈಟಿ ಖಾಯಂ ಬಳಸುವ ಉಡುಪಾಗಿದೆ. ಆದರೆ ಇದರಿಂದ ತುಂಬಾನೇ ಅಪಾಯ ಕಟ್ಟಿಟ್ಟ ಬುತ್ತಿ. 4. ನೀವೆಲ್ಲ ಗಮನಿಸಿರಬಹುದು, ಮಹಿಳೆಯರು ಈಗ ನೈಟಿಯಲ್ಲಿಯೇ ದೇವರಿಗೆ ಪೂಜೆ ಸಲ್ಲಿಸುತ್ತಾರೆ. ತಲೆಯ ಮೇಲೆ ಒಂದು ವೇಲ್ ಹಾಕಿಕೊಂಡರೆ ಮುಗಿದೇ ಹೋಯಿತು, ಅವರು ಪೂಜೆಗೆ ಬಂದು ನಿಲ್ಲುತ್ತಾರೆ. ಆದರೆ ನಮ್ಮ ಸನಾತನ ಧರ್ಮದಲ್ಲಿ ಇದು ಯೋಗ್ಯವಲ್ಲದ ಉಡುಪು. ಹೆಣ್ಣು ಮಕ್ಕಳು ಲಕ್ಷಣವಾಗಿ ಸೀರೆ ಉಟ್ಟುಕೊಂಡು ತಲೆ ಮೇಲೆ ಸೆರಗನ್ನು ಹಾಕಿಕೊಂಡು ಹಣೆಯ ಮೇಲೆ ಅರಿಶಿನ ಕುಂಕುಮ ಇಟ್ಟುಕೊಂಡು ದೇವರಿಗೆ ದೀಪ ಹಚ್ಚಬೇಕು. 5. ಸ್ನೇಹಿತರೆ, ನೈಟಿ ಪ್ರತಿದಿನ ಹೆಂಗಸರು ಹಾಕುತ್ತಾ ಹೋದರೆ ಅವರ ಸ್ತನಗಳು ದಪ್ಪವಾಗುತ್ತಾ ಹೋಗುತ್ತವೆ. ಅಷ್ಟೇ ಅಲ್ಲ, ಅದು ಮುಂದಿನ ದಿನಗಳಲ್ಲಿ ಜೋತು ಬೀಳಲು ಶುರುವಾಗುತ್ತದೆ. ಇದರಿಂದ ಮಹಿಳೆಯರ ಆಕಾರ ದಪ್ಪವಾಗುತ್ತಾ ಹೋಗುತ್ತದೆ. ಅವರು ಕೂಡ ಸಮಾಜದಲ್ಲಿ ತಲೆ ಎತ್ತಿ ನಡೆಯಲು ಸಾಧ್ಯವಾಗುವುದಿಲ್ಲ. ಹೆಂಗಸರು ಲಕ್ಷಣವಾಗಿ ಸುಂದರವಾಗಿ ಎಲ್ಲರ ಮುಂದೆ ನಗುನಗುತ್ತಾ ಇರಬೇಕು. ಆಗ ಮಾತ್ರ ಹೆಂಗಸರಿಗೆ ಬೆಲೆ ಸಿಗುತ್ತದೆ. ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ.
ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತ ಮರೆಯಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.